ಜವಾಹರ್ಲಾಲ್ ನೆಹರು ಆಗಸ್ಟ್ 15, 1947ರಲ್ಲಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅದೇ ದಿನ ನೆಹರು ಅವರು ಪ್ರಧಾನಮಂತ್ರಿ ಆದರು. 1889 ನವೆಂಬರ್ 14 ಅಲಹಾಬಾದ್ ಯುನೈಟೆಡ್ ಪ್ರಾವಿನ್ಸ್, ಬ್ರಿಟಿಷ್ ಇಂಡಿಯಾ. ಇವಾಗ ಇದನ್ನ ಪ್ರಯಾಗ್ರಾಜ್, ಉತ್ತರ ಪ್ರದೇಶ ಅಂತ ಕರೀತಾರೆ. ಇಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ಮೋತಿಲಾಲ್ ನೆಹರು. ಇವರು ಪ್ರಾಮಿನೆಂಟ್ ಲಾಯರ್ ಆಗಿರ್ತಾರೆ ಮತ್ತೆ ಫ್ರೀಡಮ್ ಫೈಟರ್ ಆಗಿರ್ತಾರೆ. ಮತ್ತೆ ಇವರ ತಾಯಿ ಸ್ವರೂಪ ರಾಣಿ ತುಸು. ಮತ್ತೆ ನೆಹರು ಅವರ ನೆಕ್ನೇಮ್ ಬಂದು ಚಾಚಾ ನೆಹರು. ಮತ್ತೆ ಇವರು SSLCನ ಲಂಡನ್ ನಲ್ಲಿರೋ ಹ್ಯಾರೋ ಸ್ಕೂಲ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ PUCನ ಕೇಂಬ್ರಿಡ್ಜ್ ಅಲ್ಲಿರೋ ಟ್ರಿನಿಟಿ ಕಾಲೇಜ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ ಲಾನ ಲಂಡನ್ ಅಲ್ಲಿರೋ ಇನ್ನರ್ ಟೆಂಪಲ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ ಇವರ ಪ್ರೊಫೆಷನ್ ಲಾಯರ್, ಪೊಲಿಟಿಷಿಯನ್, ಫ್ರೀಡಮ್ ಫೈಟರ್. ಇವ್ರಿಗಿದ್ದ ಬಿರುದು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆಂಟ್. ಮತ್ತೆ ಇವರ ಪೊಲಿಟಿಕಲ್ ಪಾರ್ಟಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇವರು ಒಂದ್ಸಲ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ಗೆ ಭಾಗಿಯಾಗಿರ್ತಾರೆ ಮಹಾತ್ಮ ಗಾಂಧಿ ಜೊತೆ. ಇವರು ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಮ್ ಪೀಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ಲೆಟರ್ ಫ್ರಮ್ ಎ ಫಾದರ್ ಟು ಹಿಸ್ ಡಾಟರ್, ಇಷ್ಟು 3 ಬುಕ್ಗಳನ್ನ ಬರೆದಿರ್ತಾರೆ. ಇವರು ಲಂಡನ್ ಇಂದ ಇಂಡಿಯಾಗೆ ವಾಪಸ್ ಬಂದ್ಮೇಲೆ ಕಮಲಾ ನೆಹರು ಜೊತೆ ಮ್ಯಾರೇಜ್ ಆಗುತ್ತೆ 1916ನಲ್ಲಿ. ಇವರಿಗೆ ಒಬ್ಳೆ ಮಗಳು ಇಂದಿರಾ ಪ್ರಿಯದರ್ಶಿನಿ ನೆಹರು 1917ನಲ್ಲಿ ಜನಿಸ್ತಾರೆ. ಮತ್ತೆ ಇವರು ಮದುವೆ ಆದ್ಮೇಲೆ ಇಂದಿರಾ ಗಾಂಧಿ ಅಂತ ನೇಮ್ ಚೇಂಜ್ ಆಗುತ್ತೆ. ಇವರು 1966, 1980ನಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿರ್ತಾರೆ. ಮತ್ತೆ ನೆಹರು ಅವರಿಗೆ 1955 ಭಾರತ ರತ್ನ ಅವಾರ್ಡ್ ಸಿಗುತ್ತೆ. ಫೈನಲ್ ಆಗಿ ನ್ಯೂ ಡೆಲ್ಲಿಲಿ 27 ಮೇ 1964 ಪ್ರೈಮ್ ಮಿನಿಸ್ಟರ್ ಆಗಿ ಮರಣ ಹೊಂದ್ತಾರೆ.